ಸೊ ಈಗ ನಾವು ಸದ್ಯ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಒಂದ್ ಕಡೆ ಯುದ್ಧ ನಡೀತಾ ಇದೆ, ಮತ್ತೊಂದು ಕಡೆ ರಾಜಕೀಯ. ಆದರೆ ಇದರ ಜೊತೆಗೆ ಪ್ರಕೃತಿಯ ಮುನಿಸು ಕೂಡ ಸೇರ್ಕೊಂಡು ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿಸ್ತಾ ಇದೆ. ಒಂದ್ ಕಡೆ ರಷ್ಯಾ ಉಕ್ರೇನ್ ಯುದ್ಧ ನಿರಂತರವಾಗಿ ವರ್ಷಾನುಗಟ್ಟಲೆ ನಡೀತಾನೆ ಇದೆ. ಮತ್ತೊಂದು ಕಡೆ ಇಸ್ರೇಲ್ ಹಾಗೂ ಇರಾನ್ ಜೊತೆಗೆ ಅಮೆರಿಕ ನಡುವಿನ ಈ ಸಂಘರ್ಷ ಇದು ಜಾಗತಿಕ ಮಾರ್ಕೆಟ್ನ ಶೇಕ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಏನಾಗ್ತಾ ಇದೆ, ಈ ಪ್ರಕೃತಿಯಲ್ಲಿ ಎಲ್ ನೀನೋ ಎಫೆಕ್ಟ್. ಕಳೆದ ಒಂದು 3-4 ತಿಂಗಳುಗಳಿಂದ ಈ ಒಂದು ಪದವನ್ನು ನಾವು ಕೇಳ್ತಾನೆ ಇದ್ದೀವಿ. ಒಂದು ಲಾ ನೀನಾ, ಇನ್ನೊಂದು ಎಲ್ ನೀನೋ ಅಂತ. ಈ ಎಲ್ ನೀನೋ ಎನ್ನುವಂಥ ಒಂದು ಮಾಯಾವಿ ಭಾರತದ ಪಾಲಿಗೆ ಅಕ್ಷರಶಃ ವಿಲನ್ ಆಗಿ ಬದಲಾಗ್ತಾ ಇದ್ದಾನೆ. ಹಾಗೆ ಇದು ಮಳೆಗಾಲದಲ್ಲೇ ಮಳೆ ಬರ್ತಾ ಇಲ್ಲ, ಬಿಸಿಲು ನೆತ್ತಿ ಸುಡ್ತಾ ಇದೆ. ಅಂದರೆ ಇದು ಬೇಸಿಗೆಗಾಲನ ಮಳೆಗಾಲನ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ. ಹಾಗೆ ಕೇವಲ ಇದು ಬಿಸಿಲು ಮಾತ್ರ ಅಲ್ಲ, ಮುಂದೆ ಬರುವಂತಹ ಮಹಾ ಬರಗಾಲದ ದೊಡ್ಡ ಮುನ್ಸೂಚನೆ ಅಂತ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ 2027ರ ವೇಳೆಗೆ ತುತ್ತು ಅನ್ನಕ್ಕಾಗಿಯೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಾ? ಏಕೆಂದರೆ ಈಗ 2026ರಲ್ಲಿ ಕಂಪ್ಲೀಟ್ ಆಗಿ ಬರಗಾಲದ ಛಾಯೆ ಇದೆ, ಮಳೆಗಾಲದಲ್ಲಿ ಮಳೆ ಇಲ್ಲ, ಬೇಸಿಗೆ ಥರ ಬಿಸಿಲು ನೆತ್ತಿ ಸುಡ್ತಾ ಇದೆ, ಹೀಟ್ ಸ್ಟ್ರೋಕ್ ಆಗ್ತಾ ಇದೆ. ಹಾಗಾದರೆ ನೆಕ್ಸ್ಟು 2027ರ ವೇಳೆಗೆ ಕಂಪ್ಲೀಟ್ ಆಗಿ ಅನ್ನಕ್ಕೂ ಕೂಡ ತಿನ್ನೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಭಾರತಕ್ಕೆ ನಿರ್ಮಾಣವಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಹಾಗೆ ಕರ್ನಾಟಕ ಅಂತ ಬಂದರೆ ಇಲ್ಲೂ ಕೂಡ ದಾಖಲೆ ಪ್ರಮಾಣದ ಬಿಸಿಲು ಕೂಡ ದಾಖಲಾಗ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಎಲ್ಲವನ್ನ ಇವತ್ತು ನಾವು DNA 4ನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ರಾಜ್ಯಕ್ಕೆ ಎಲ್ ನೀನೋ ಬಿಸಿ ತಟ್ಟಿದೆ, ಹೀಗಾಗಿ ಮಳೆಗಾಲದಲ್ಲಿ ಬೇಸಿಗೆಯ ಅನುಭವ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮಳೆ ಬಂತು, ಹೀಗಾಗಿ ರೈತರು ಕೂಡ ಖುಷಿಯಾಗಿ ಬಿತ್ತನೆ ಕಾರ್ಯ ಎಲ್ಲ ಶುರು ಮಾಡಿದ್ರು. ಬಟ್ ಆಮೇಲೆ ಮಳೆನೇ ಇಲ್ಲ. ಹೀಗಾಗಿ ಒಂದು ಕಡೆ ರೈತರಿಗೂ ಆತಂಕ, ಮತ್ತೊಂದು ಕಡೆ ಈ ಪ್ರಕೃತಿಯ ಮುನಿಸಿನಿಂದ ನಿಜಕ್ಕೂ ಮುಂದೆ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಇರುವಂಥ ಒಂದು ಭಯ. ಪೆಸಿಫಿಕ್ ಸಾಗರದಲ್ಲಿ ಲಾ ನೀನೋ ಅಂತ್ಯ ಆಗಿದೆ, ಆದರೆ ಈಗ ಎಲ್ ನೀನೋ ಅಬ್ಬರ ಶುರುವಾಗಿದೆ. ಪೆಸಿಫಿಕ್ ಸಾಗರದಲ್ಲಿ ಉಂಟಾಗಿರುವಂತಹ ಜಾಗತಿಕ ವಾಯುಗುಣ ವ್ಯತ್ಯಾಸ ಏನಿದೆ, ಹಾಗೆ ಈ ಎಲ್ ನೀನೋ ಪ್ರಭಾವ ತೀವ್ರಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಮುಂಗಾರು ಅವಧಿಯಲ್ಲೇ ರಾಜ್ಯ ತೀವ್ರ ಬೇಸಿಗೆಯ ವಾತಾವರಣವನ್ನು ಫೇಸ್ ಮಾಡ್ತಾ ಇದೆ. ರಾಜ್ಯದ ಅರ್ಧಕ್ಕಿಂತ ಹೆಚ್ಚು ಭಾಗಗಳಲ್ಲಿ ವಾಡಿಕೆಗಿಂತ 31% ಮಳೆಯ ಕೊರತೆ ದಾಖಲಾಗಿದೆ. ಈಗ ನಾವು ಹೇಳ್ಬೋದು ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ ಅಂತ, ಬಟ್ ಅದು ವಾಡಿಕೆಗಿಂತ ತುಂಬ ಕಡಿಮೆ. ಆ್ಯಕ್ಚುಲಿ ಅಲ್ಲಿ ಇನ್ನೂ ಹೆಚ್ಚಿಗೆ ಮಳೆ ಆಗಬೇಕಿತ್ತು, ಬಟ್ ಅರ್ಧದಷ್ಟು ಕಡಿಮೆ ಮಳೆ ಆಗ್ತಾ ಇದೆ. ಬೀದರ್ ಹಾಗೂ ಬಾಗಲಕೋಟೆಯಂತಹ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ 40 ಡಿಗ್ರಿಯಷ್ಟು ಏರಿಕೆಯಾಗಿದೆ. ಇತ್ತ ನಮ್ಮ ಬೆಂಗಳೂರು ಅಂತ ಬಂದರೂ ಕೂಡ, ರಾಜಧಾನಿ ಬೆಂಗಳೂರಲ್ಲೂ ಕೂಡ ತಾಪಮಾನ 108 ವರ್ಷಗಳ ಹಿಂದಿನ ಗರಿಷ್ಠ ದಾಖಲೆಯನ್ನೇ ಉಡಿಸ್ ಮಾಡಿದೆ. ಹೀಗಾಗಿ ಜನತೆ ತೀವ್ರ ಶಾಖದಿಂದ ಕಂಗೆಟ್ಟು ಹೋಗಿದ್ದಾರೆ. ಮಳೆಯ ಅಭಾವದಿಂದಾಗಿ ಡ್ಯಾಮ್ಗಳಲ್ಲೂ ಕೂಡ ನೀರು ಕ್ಷೀಣಿಸ್ತಾ ಇದೆ. ಅಂತರ್ಜಲ ಮಟ್ಟ, ಗ್ರೌಂಡ್ ವಾಟರ್ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ತಳಮಟ್ಟಕ್ಕೆ ಹೋಗ್ತಾ ಇದೆ. ಇದು ಆತಂಕವನ್ನು ಮೂಡಿಸ್ತಾ ಇದೆ. ಮುಂಬರುವಂತಹ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗಿನ ಅವಧಿಯಲ್ಲಿ ಬಿಸಿಲ ಝಳ ಮತ್ತಷ್ಟು ಉಗ್ರರೂಪ ತಾಳುತ್ತೆ ಅಂತ ಹವಾಮಾನ ತಜ್ಞರು ಮುನ್ನೆಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಎಲ್ಲರಲ್ಲೂ ಇರುವಂಥ ದೊಡ್ಡ ಆತಂಕ. ಹಾಗೆ ಮುಂದೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಮುಂದೆ ಸೂಪರ್ ಎಲ್ ನೀನೋ ಬರುತ್ತೆ ಎನ್ನುವಂಥ ಒಂದು ಆತಂಕಕಾರಿ ವಿಚಾರವನ್ನು ಇಡೀ ಕರ್ನಾಟಕದ ಮುಂದೆ ಅಥವಾ ಭಾರತದ ಮುಂದೆ ತಜ್ಞರು ಬಿಚ್ಚಿಟ್ಟಿದ್ದಾರೆ. ಅಕ್ಟೋಬರ್ ಹಾಗೂ ಡಿಸೆಂಬರ್ನಲ್ಲಿ ಸೂಪರ್ ಎಲ್ ನೀನೋ ಸಂಭವಿಸುವಂಥ ಸಾಧ್ಯತೆ ಇದೆಯಂತೆ. 69% ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನು ನಾವು ಫೇಸ್ ಮಾಡ್ತಾ ಇದ್ದೀವಿ ಇದು ಎಲ್ ನೀನೋ. ನೆಕ್ಸ್ಟು ಅಕ್ಟೋಬರ್ ಚಳಿಗಾಲದ ಟೈಮ್ನಲ್ಲಿ, ಅಕ್ಟೋಬರ್ ಡಿಸೆಂಬರ್ ಟೈಮ್ನಲ್ಲಿ ಬರೋದು ಸೂಪರ್ ಎಲ್ ನೀನೋ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ 2027ರ ವೇಳೆಗೆ ಜಗತ್ತಿನಲ್ಲಿ ತೀವ್ರ ಆಹಾರ ಬಿಕ್ಕಟ್ಟು ಸೃಷ್ಟಿಯಾಗುವಂತಹ ಭೀತಿ ಕೂಡ ಎದುರಾಗ್ತಾ ಇದೆ. ಹವಾಮಾನ ಶಾಸ್ತ್ರಜ್ಞರ ಪ್ರಕಾರ ಈ ಬಾರಿ ಎಲ್ ನೀನೋ ತನ್ನ ಪೂರ್ಣ ಶಕ್ತಿಯನ್ನು ಪ್ರದರ್ಶಿಸುತ್ತೆ. ಅಕ್ಟೋಬರ್ ಡಿಸೆಂಬರ್ ಅವಧಿಯಲ್ಲಿ ಸೂಪರ್ ಎಲ್ ನೀನೋ ಸಂಭವಿಸುವಂತಹ ಸಾಧ್ಯತೆ 69% ಅಷ್ಟಿದೆ ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಈ ಭೀಕರ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆ ಇಳುವರಿ ತೀವ್ರವಾಗಿ ಕುಂಠಿತವಾಗುತ್ತೆ. ಆಹಾರ ಪದಾರ್ಥಗಳ ಬೆಲೆಯಲ್ಲಿ 8% ಏರಿಕೆ ಆಗುತ್ತೆ. ಇದರ ಜೊತೆಗೆ
ಜಾಗತಿಕ ಆಹಾರ ಹಣದುಬ್ಬರ ಕೂಡ ಗಗನಕ್ಕೇರುತ್ತೆ. ಇದರ ನೇರ ಪರಿಣಾಮ ಭಾರತ ಸೇರಿದಂತೆ ಏಷ್ಯಾದ ಬೇರೆ ಬೇರೆ ಪ್ರಮುಖ ದೇಶಗಳೇನಿದೆ ರಾಷ್ಟ್ರಗಳ ಆರ್ಥಿಕತೆಯ ಮೇಲೆ ಬೀರುತ್ತೆ. 2027ರ ವೇಳೆಗೆ ಜಗತ್ತಿನಲ್ಲಿ ಭೀಕರ ಆಹಾರ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ ಅಂತ JP ಮಾರ್ಗನ್ ಅಂತಹ ದೊಡ್ಡ ದೊಡ್ಡ ಸಂಸ್ಥೆಗಳೇ ಎಚ್ಚರಿಸಿವೆ. ವಿಶ್ವ ಆಹಾರ ಕಾರ್ಯಕ್ರಮದ ವರದಿಯಂತೆ ಸುಮಾರು 4.9 ಕೋಟಿ ಜನರು ತೀವ್ರ ಹಸಿವಿನ ಸಂಕಷ್ಟಕ್ಕೆ ಸಿಲುಕ್ತಾರೆ. ಮುಂದಿನ ವರ್ಷಗಳಲ್ಲಿ ತುಂಬಾ ಕಷ್ಟ, ತಿನ್ನೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಅಂತೆಲ್ಲ ಇವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಏನೆಲ್ಲ ಆಗುತ್ತೆ ಮುಂದೆ? ಪ್ರಮುಖವಾಗಿ ಅಕ್ಕಿ, ಸಕ್ಕರೆ ಈ ಬೆಲೆಯಲ್ಲಿ ಭಾರಿ ಏರಿಕೆ ಏನಾದರೂ ಆಗುತ್ತೆ. ಯಾಕಂದರೆ ಎಲ್ಲೋ ಕೃಷಿ ಚಟುವಟಿಕೆಗಳೇ ನಡೀತಾ ಇಲ್ಲ. ನಮ್ಮ ರಾಜ್ಯದಲ್ಲೇ ನಾವು ನೋಡಬಹುದು, ಕುಡಿಯೋದಕ್ಕೇನೂ ಪ್ರಾಬ್ಲಮ್ ಇಲ್ಲ ನೀರಿಗೆ ಅಂತ ಸಚಿವರೇ ಹೇಳಿದ್ದಾರೆ. ಬಟ್ ಕೃಷಿ ಚಟುವಟಿಕೆಗಳಿಗೆ ನೀರು ಸಾಕಾಗೋದಿಲ್ಲ. ಹೀಗಾಗಿ ರೈತರು ತಜ್ಞರ ಸಲಹೆಯನ್ನು ಪಡೆದು ನಿಮ್ಮ ಜಿಲ್ಲೆಗಳಿಗೆ ಅಲ್ಲಿನ ಹವಾಗುಣಕ್ಕೆ ಅನುಗುಣವಾಗಿ ಯಾವ ಬೆಳೆಯನ್ನು ಬೆಳಿಬೇಕು ಅಂತ ನೀವು ತಿಳ್ಕೊಂಡು ಬೆಳೀರಿ ಅಂತ ಸಚಿವರೇ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದರು ಕರ್ನಾಟಕದಲ್ಲಿ. ಹಾಗಾದರೆ ಅವರು ಪ್ರತಿ ವರ್ಷ ರೋಟಿನಲ್ಲಿ ಯಾವ ಬೆಳೆಗಳನ್ನು ಬೆಳೀತಾ ಇದ್ರು ಅದನ್ನು ಬೆಳೆಯೋದಕ್ಕೆ ಆಗೋದಿಲ್ಲ. ಪ್ರಮುಖವಾಗಿ ಅಕ್ಕಿ ಆಗಿರ್ಬೋದು ಅಥವಾ ಕಬ್ಬಾಗಿರ್ಬೋದು ಅದೆಲ್ಲ ಬೆಳೆಯೋದಕ್ಕೆ ಆಗಲ್ಲ. ಬದಲಿಗೆ ಅವರು ಬೇರೆ ಬೆಳೆಗಳನ್ನು ಬೆಳಿಬೇಕು. ಅಂದರೆ ಕಡಿಮೆ ನೀರನ್ನು ಯಾವ ಬೆಳೆಗಳು ನಿರೀಕ್ಷಿಸುತ್ತೆ ಬೇಡುತ್ತೆ ಅಂತಹ ಬೆಳೆಗಳನ್ನು ಬೆಳೀತಾರೆ. ಹಾಗಾದ್ರೆ ಮುಂದೆ ಅಕ್ಕಿ ಸಕ್ಕರೆ ಬೆಲೆಯಲ್ಲಿ ಭಾರಿ ಏರಿಕೆ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನೋಡ್ತಾ ಹೋಗೋಣ. ಭಾರತದಲ್ಲಿ ಅಕ್ಕಿ ಮತ್ತು ಕಬ್ಬು ಉತ್ಪಾದನೆ ಮೇಲೆ ಎಲ್ಲಿನೋ ಕರಿನೆರಳನ್ನ ಬೀರಿದೆ. ಅತಿ ಹೆಚ್ಚಾಗಿ ಯಾವುದಕ್ಕೆಲ್ಲ ನೀರು ಬೇಕು, ಎಸ್ಪೆಷಲಿ ಮಳೆಗಾಲದ ಸಂದರ್ಭದಲ್ಲಿ ಬೆಳೆಯುವಂತಹ ಕ್ರಾಪ್ಸ್ಗಳು. ಈ ಕ್ರಾಪ್ಸಲ್ಲಿ 2 ಥರ, ಖಾರಿಫ್ ಕ್ರಾಪ್ಸ್ ಹಾಗೆ ರಾಬಿ ಕ್ರಾಪ್ಸ್ ಅಂತ. ಒಂದು ಚಳಿಗಾಲದ ಬೆಳೆ ಆದರೆ ಇನ್ನೊಂದು ಮಳೆಗಾಲದ ಬೆಳೆ. ಅದಕ್ಕೆ ಅನುಗುಣವಾಗಿ ಮಳೆಗೆ ತಕ್ಕಂತೆಯೇ ರೈತರ ಬದುಕು ಸಾಗುತ್ತೆ. ಎಲ್ನಿನೋ ಪ್ರಭಾವ ಹಾಗೂ ವಾಯುಗುಣ ವೈಪರೀತ್ಯದಿಂದಾಗಿ ದೇಶದಲ್ಲಿ ಬಿಸಿಲ ಜಳ ಹೆಚ್ಚಾಗೋದರ ಜೊತೆಗೆ ಭಾರತದಲ್ಲಿ ಪ್ರಮುಖ ಆಹಾರ ಧಾನ್ಯಗಳಾದ ಅಕ್ಕಿ ಆಗಿರ್ಬೋದು, ಕಬ್ಬು ಉತ್ಪಾದನೆ ಮೇಲೆ ಇದು ಕರಿನೆರಳು ಕೂಡ ಬಿದ್ದಿದೆ. ಈ ಪರಿಣಾಮವಾಗಿ ಜಾಗತಿಕ ಹಾಗೂ ದೇಶೀಯ ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆ 10% 20% ಹೆಚ್ಚಾಗುವಂತಹ ಆತಂಕ ಕೂಡ ಎದುರಾಗಿದೆ. ಇದಕ್ಕೆ ಪೂರಕವಾಗಿ ಮಧ್ಯಪ್ರಾಚ್ಯದಲ್ಲಿ ಒಂದ್ ಕಡೆ ಯುದ್ಧ ಕೂಡ ನಡೀತಾ ಇದೆ. ಆ ಯುದ್ಧದ ಎಫೆಕ್ಟ್ ಯಾವ ರೀತಿ ಆಗ್ತಾ ಇದೆ? ಒಂದ್ ಕಡೆ ಮಳೆ ಇಲ್ಲ ಪಾಪ ರೈತರಿಗೆ, ಮತ್ತೊಂದ್ ಕಡೆ ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ. ಕರೆಕ್ಟ್ ಟೈಮ್ ಟು ಟೈಮ್ ಮಳೆ ಬರಬೇಕು. ಮಳೆ ಬಂತು ಅಂತ ಅಂದ್ರೆ ಆ ಸಮಯದಲ್ಲಿ ಅವ್ರು ಗೊಬ್ಬರ ಹಾಕಬೇಕಾಗತ್ತೆ. ಗೊಬ್ಬರ ಹಾಕಿದಾಗ ಮಳೆ ಬರಬೇಕು. ಇನ್ ಕೇಸ್ ಮಳೆ ಬರಲಿಲ್ಲ ಅಂದ್ರೆ ಆ ಗೊಬ್ಬರದ ಹೀಟ್ ಏನಿರುತ್ತೆ ಅದರಿಂದ ಗಿಡಗಳು ಸುಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ. ಈ ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ, ಇದರಲ್ಲೂ ಕೂಡ ತೀವ್ರ ವ್ಯತ್ಯಾಸ ಉಂಟಾಗ್ತಾ ಇದೆ. ಬೆಲೆ ಏರಿಕೆ ಆಗ್ತಾ ಇದೆ. ರೈತರ ಬಿತ್ತನೆ ಕಾರ್ಯಕ್ಕೆ ಇದು ಕೂಡ ದೊಡ್ಡ ಹೊಡೆತ ನೀಡ್ತಾ ಇದೆ. ಯಾಕಂದರೆ ರಸಗೊಬ್ಬರ ಫರ್ಟಿಲೈಸರ್ಸ್ ಎಲ್ಲ ಬೇಡಿಕೆಗೆ ತಕ್ಕಂತೆ ಸಪ್ಲೈ ಇಲ್ಲ, ಬೆಲೆ ಏರಿಕೆ ಆಗ್ತಾ ಇದೆ. ರೈತರನ್ನು ರಕ್ಷಿಸೋದಕ್ಕೆ ಭಾರತ ಸರ್ಕಾರ ಸಬ್ಸಿಡಿ ಅದೆಲ್ಲ ಮಾಡ್ಕೊಳ್ತಾ ಇದೆ. ಬರೋಬ್ಬರಿ 3.4 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಬೇಕಾದ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳು ಕೇವಲ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕೋದು ಮಾತ್ರ ಅಲ್ಲ, ದೇಶದ GDP ಪ್ರಗತಿ ದರವನ್ನು 6.8% ಕುಸಿಯುವಂತೆ ಮಾಡುವಂಥ ಭೀತಿ ಕೂಡ ಎದುರಾಗ್ತಾ ಇದೆ. ಅಂದರೆ ನಾವು ಎಷ್ಟೇ ಟೆಕ್ನಾಲಜಿಲಿ ಮುಂದಿರ್ಬೋದು, ಆದರೆ ಪ್ರಕೃತಿಯ ಮುಂದೆ ನಾವೇನೂ ಅಲ್ಲ. ಪ್ರಕೃತಿ ಕಡೆಯಿಂದ ಕಾಲಕಾಲಕ್ಕೆ ಏನೆಲ್ಲ ಬರಬೇಕೋ ಅದು ಬರಲೇಬೇಕು. ಇಲ್ಲದಿದ್ದರೆ ಮನುಷ್ಯನ ಸ್ಥಿತಿ ಯಾವ ರೀತಿಗೆ ಹೋಗಿ ತಲುಪುತ್ತೆ, ಏನು ಎತ್ತ ಎಲ್ಲವನ್ನೂ ಕೂಡ ನಾವು ಅನುಭವಿಸ್ತಾನೇ ಇದ್ದೀವಿ. ಹಾಗೆ ಈಗ ಬೆಂಗಳೂರಿನ ವಿಚಾರಕ್ಕೆ ಬರೋಣ. ಬೆಂಗಳೂರಲ್ಲಿ ಏನು ಈಗ ಮಳೆ ಇಲ್ಲ ಮಳೆಗಾಲದಲ್ಲಿ, ಅಥವಾ ಏನು ಈ ಬಿಸಿಲಿನ ತಾಪಮಾನ ಇದೆ, ಉಷ್ಣ ತಾಪಮಾನ ಇದೆ, ಇದು ಬೆಂಗಳೂರಿಗೆ 108 ವರ್ಷದ ಕರಾಳ ನೆನಪನ್ನು ತಂದಿದೆ. 108 ವರ್ಷಗಳ ಹಿಂದೆ ಯಾವ ರೀತಿ ಇತ್ತು, ಆಗ ಏನೋ ಒಂದು ಗರಿಷ್ಠ ತಾಪಮಾನ ದಾಖಲಾಗಿತ್ತು, ಆ ರೆಕಾರ್ಡೇ ಈಗ ಬ್ರೇಕ್ ಆಗಿದೆಯಂತೆ. ಅದನ್ನು ನೋಡ್ತಾ ಹೋಗೋಣ. ಜುಲೈನಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 69% ಮಳೆಯ ಕೊರತೆ ಉಂಟಾಗಿತ್ತು. ಬೆಂಗಳೂರಲ್ಲಿ 108 ವರ್ಷದ ಬಳಿಕ ಜುಲೈನಲ್ಲಿ ಅತ್ಯಂತ ಕಡಿಮೆ ಮಳೆ ದಾಖಲಾಗಿದೆ. 1918ರ ಕರಾಳ ದಿನಗಳನ್ನು ನೆನಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಅಣೆಕಟ್ಟುಗಳಲ್ಲಿ ನೀರಿಲ್ಲ, ಡ್ಯಾಮ್ಗಳೆಲ್ಲ ಖಾಲಿ. ಭವಿಷ್ಯದಲ್ಲಿ ಕುಡಿಯುವಂಥ ನೀರಿಗಾಗಿ ತೀವ್ರ ಪರದಾಟ ಪಡುವಂಥ ಪರಿಸ್ಥಿತಿ. ಹಾಗೆ ಜಾನುವಾರುಗಳಿಗೂ ಕೂಡ ಮೇವಿನ ತೀವ್ರ ಅಭಾವ ಉಂಟಾಗುತ್ತೆ. ಹೀಗಾಗಿ ಹೈನುಗಾರಿಕೆ ಕ್ಷೇತ್ರಕ್ಕೆ ಭಾರಿ ಹೊಡೆತ ಬೀಳುವಂತಹ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಅಂತರ್ಜಲ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಮಳೆನೇ ಬರ್ತಾ ಇಲ್ಲ ಅಂದಮೇಲೆ ಇನ್ನು ಅಂತರ್ಜಲ ಎಲ್ಲಿ ವೃದ್ಧಿ ಆಗುತ್ತೆ? ಒಂದು ವೇಳೆ ಮುಂಬರುವಂಥ ಸೆಪ್ಟೆಂಬರ್ನಲ್ಲೂ ಕೂಡ ಮುಂದಿನ ತಿಂಗಳು ಸೂಕ್ತ ಮಳೆ ಏನಾದರೂ ಆಗಲಿಲ್ಲ ಅಂದರೆ ರಾಜ್ಯ ಮುಂದಿನ ದಿನಗಳಲ್ಲಿ ಅತ್ಯಂತ ಭೀಕರ ಬರಗಾಲವನ್ನು ಎದುರಿಸಬೇಕಾಗುತ್ತೆ ಅಂತ ಹವಾಮಾನ ತಜ್ಞರು ಕೂಡ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಈಗ ಒಂದು ಕಡೆ ಯುದ್ಧ,
ಅದ್ರದ್ದೊಂದಿಷ್ಟು ಎಫೆಕ್ಟ್ಸ್ ನಾವು ಫೇಸ್ ಮಾಡಿದ್ವಿ. ರೈತರು ಪಾಪ ಫರ್ಟಿಲೈಸರ್ಸ್ ಎಲ್ಲ ಸಿಗದೆ ಒದ್ದಾಡಿ ಹೋದ್ರು. ಮತ್ತೊಂದು ಕಡೆ ಪ್ರಕೃತಿಯ ಮುನಿಸು. ಹೀಗಾಗಿ ನಮ್ಮ ಕತೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಅಥವಾ ಮನುಷ್ಯ ಎಷ್ಟು ಚಿಕ್ಕವನ ಪ್ರಕೃತಿಯ ಮುಂದೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು.